98 ವರ್ಷಗಳ ಕಾಲ 92 ವರ್ಷದ ಸಾರ್ಥಕ ಬದುಕು, ವಿವಾದಾತೀತ ವ್ಯಕ್ತಿತ್ವ, ಕನಸುಗಾರ ಎಸ್.ಎಂ. ಕೃಷ್ಣ ಇವತ್ತಿನ ತಲೆಮಾರಿನ ರಾಜಕಾರಣಿಗಳಿಗೆ ಮಾರ್ಗದರ್ಶಿಯಾಗಿದ್ದವರು. ಎಸ್.ಎಂ.ಕೆ ಡ್ರೆಸ್ಸಿಂಗ್ ಸ್ಟೈಲು, ಶಿಸ್ತುಬದ್ಧ ಜೀವನ ಹಲವರಿಗೆ ಮಾಡೆಲ್ ಆಗಿತ್ತು. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಆದರ್ಶಮಯ ಜೀವನ ಹಲವರಿಗೆ ಪ್ರೇರಣೆ. rectify that mistake ಅಂತ ಹೇಳಿ ನನಗೆ ಫೋನ್ ಅಲ್ಲಿ ಬೈದ್ರು. ಒಳ ಹೃದಯನ ಒಕ್ಕಿ ನೋಡಿದಾಗ ಅವ್ರು ಯಾರು ಅನ್ನೋದು ಅರ್ಥ ಆಗ್ತಿದೆ. ಅವರ ವ್ಯಕ್ತಿತ್ವವನ್ನ ವರ್ಣನೆ ಮನರಂಜನೆ ಮಾಡಲಿಕ್ಕೆ ಪದಗಳು ಸಿಗೋದಿಲ್ಲ. ರಾಜಕಾರಣಿಗಳಿಗೆ ಗೈಡ್ ಆಗಿದ್ದ ಎಸ್.ಎಂ.ಕೆಗೆ ಕಣ್ಣೀರ ವಿದಾಯ. ಶಿಸ್ತಿನ ಸಿಪಾಯಿ ಎಸ್.ಎಂ. ಕೃಷ್ಣ ನೆನೆದು ಕೈ ನಾಯಕರು ಕಣ್ಣೀರು. ಗ್ರೇಟ್ ಪೊಲಿಟಿಷಿಯನ್, ಡೀಸೆಂಟ್ ಮ್ಯಾನ್ ಎಸ್.ಎಂ. ಕೃಷ್ಣ ತಮ್ಮ ಹುಟ್ಟೂರಲ್ಲಿ ತಮಗೆ ಇಷ್ಟವಾದ ಜಾಗದಲ್ಲೇ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಎಸ್.ಎಂ.ಕೆ ಶಿಸ್ತುಬದ್ಧ ಜೀವನ ಹಲವರಿಗೆ ಮಾದರಿಯಾಗಿದೆ. ಅಂತಿಮ ಯಾತ್ರೆ ಮುಗಿಸಿದ ಎಸ್.ಎಂ. ಕೃಷ್ಣ ಅವರ ಒಡನಾಟ, ಅವರಿಂದ ಕಲಿತ ಪಾಠ, ಮಾರ್ಗದರ್ಶನಗಳನ್ನ ನೆನೆದು ಕಾಂಗ್ರೆಸ್ ನಾಯಕರು ಕಣ್ಣೀರಾದ್ರು. ಅವರು ವಿಧಾನಸಭಾ ಅಧ್ಯಕ್ಷ ಆಗಿರ್ಬೇಕಾದ್ರು, ಮುಖ್ಯಮಂತ್ರಿ ಆಗಿರ್ಬೇಕಾದ್ರು ಎಲ್ರಿಗೂ ಅವರು ಕುಳಿತು ಮಾಸ್ಟರ್ ತರ ಪಾಠ ಮಾಡ್ತಾರೆ. ಅವರು ಹೊರಗಡೆ ನೋಡೋದಕ್ಕೆ ತುಂಬಾ ಶಿಸ್ತು, ಡ್ರೆಸ್ ಕೋಡು, ಬಹಳ ಜನ ಮಾತಾಡ್ತಾರೆ. ಆದ್ರೆ ಒಳ ಹೃದಯನ ಒಕ್ಕಿ ನೋಡಿದಾಗ ಅವ್ರು ಯಾರು ಅನ್ನೋದು ಅರ್ಥ ಆಗ್ತಿದೆ. ಬಹಳ ಜನ ಹಿಂದೆ ಅವರಿದ್ದಾಗ ಟೀಕೆ ಮಾಡಿದವರು ನಾಯಕ ಇದ್ರೆ ಅವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಐ.ಟಿ. ಬಿ.ಟಿ. ಮುಖಾಂತರ ಬೆಂಗಳೂರನ್ನು ಎಲ್ಲರ ಗಮನಕ್ಕೆ ಬರೋ ಹಾಗೆ ಮಾಡಿದರು. ಕೆಂಪೇಗೌಡ ಬೆಂಗಳೂರು ಕಟ್ಟಿದರೆ ಜಗತ್ತಿನ ಪ್ರಸಿದ್ಧ ಕೇಂದ್ರವನ್ನಾಗಿ ಕರ್ನಾಟಕವನ್ನು ಮಾಡಿದವರು ಎಸ್.ಎಂ. ಕೃಷ್ಣ. ಕರ್ನಾಟಕದ ರಾಜಕಾರಣದಲ್ಲಿ, ಭಾರತದ ರಾಜಕಾರಣದಲ್ಲಿ ಅವರು ಎಲ್ರಿಗೂ ಕೂಡ ಅಜಾತ ಶತ್ರು. ಬಹುಶಃ ಕರ್ನಾಟಕದ ಛಾಪನ್ನು ಇಡೀ ವಿಶ್ವಕ್ಕೆ ಮೂಡಿಸಿದಂಥ ಒಬ್ಬ ಮಹಾನ್ ನಾಯಕ. ಅವರ ವ್ಯಕ್ತಿತ್ವವನ್ನ ವರ್ಣನೆ ಮನರಂಜನೆ ಮಾಡಲಿಕ್ಕೆ ಪದಗಳು ಸಿಗೋದಿಲ್ಲ. ರಾಜಕಾರಣದಲ್ಲಿ ನಮ್ಮ ಸಂಬಂಧ ತಂದೆ ಮಗನಂತೆ ಇತ್ತು. ಎಸ್.ಎಂ. ಕೃಷ್ಣ ಡ್ರೆಸ್ಸಿಂಗ್ ಸ್ಟೈಲ್ ನೆನೆದ ಡಿಸಿಎಂ ಡಿಕೆಶಿ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಎಸ್.ಎಂ. ಕೃಷ್ಣ ಜೊತೆಗಿನ ಒಡನಾಟ ನೆನೆದಿದ್ದಾರೆ. ನನ್ನ ಹಾಗೂ ಅವರ ಸಂಬಂಧ ತಂದೆ ಮಗನಂತೆ ಇತ್ತು. ನನ್ನ ಬಟ್ಟೆ ನೋಡಿ ಬಾಂಬೆಯಿಂದ ಟೈಲರ್ ಕರೆಸಿ ನನಗ್ ಬಟ್ಟೆ ಹೊಲಿಸ್ಕೊಟ್ಟಿದ್ರು ಅಂತ ಡಿಸಿಎಂ ಡಿಕೆಶಿ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ರು. ಇನ್ನು ಜೈಲಿಂದ ಬಿಡುಗಡೆಯಾಗಿದ್ದಾಗ ನನಗೆ ಬೈದಿದ್ರು. ವಿಪಕ್ಷ ನಾಯಕ ಸ್ಥಾನದ ವಿಚಾರ ಬಂದಾಗ ಪೊಸಿಷನ್ ಅಂದ್ರೆ ಏನನ್ಕೊಂಡಿದ್ದೀಯಾ ಅಂತ ಬೈದಿದ್ರು ಅಂತ ಡಿಕೆಶಿ ಭಾವುಕರಾದ್ರು. ನನ್ನ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ. ದೊಡ್ಡ ಪಗಳನ್ನ ಹಾಕೊಂಡು ಹುಡುಗಾಟ ಇನ್ನ ನಡೀತಾ ಇತ್ತು. ಒಂದಿನ ಮೇಲ್ಕೈ ಕೆಳಗಡೆ ನೋಡ್ತಾ ಇದ್ರು. ಏನ್ ನೋಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ರೆ ಆಟಿನಲ್ಲಿ ಬಂದ್ರೆ ಬಾಯಿಗೆ ಆಟಿನ ಅಂತ ಇದ್ರು. ಇವನ್ಗೆ ಸ್ವಲ್ಪ ಬಟ್ಟೆ ಹೊಲ್ಸಿ ಅಂತ ಅಂದ್ರು. ಸೊ ಬಾಂಬೆಯಿಂದ ನನ್ನ ಫ್ರೆಂಡ್ ಒಬ್ಬರನ್ನ ಟೈಲರ್ ಅವರೇ ಕರ್ಸ್ಬಿಟ್ಟು 10 ಜೊತೆ ಬಟ್ಟೆನ ನನ್ಗೆ ಹೊಲ್ಸಿ ಹೆಂಗ್ ಬಟ್ಟೆ ಹಾಕ್ಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು. ಬಟ್ಟೆ ಹೊಲ್ಸಿ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ, ನನ್ ವಿರೋಧ ಪಕ್ಷದ ನಾಯಕ ಅಂತ ಪೇಪರ್ ಎಲ್ಲ ಬರೆದು ಬಿಟ್ಟಿದ್ರು. ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನ ಟಿವಿಲಿ ನೋಡ್ಬಿಟ್ಟವ್ರೆ. ಟಿವಿಲಿ ನೋಡ್ಬಿಟ್ಟು ಫೋನ್ ಮಾಡ್ತು, ಏನ್ ಬೆಲೆ ಗೊತ್ತಿದ್ಯಾ ನಿನ್ಗೆ? ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನಿನ್ ಕಾರು ಬಂಗ್ಲಾಗೆ ನಿನ್ಗೆ ಯಾರು ಸ್ಥಾನ ಕೊಡ್ತಾರ? ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೀನ್ ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ. ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತ ಹೇಳಿ ನನಗೆ ಫೋನ್ ಅಲ್ಲಿ ಬೈದ್ರು.
ಇನ್ನು ಎಸ್ಎಂ ಕೃಷ್ಣ ಅವರಿಗೆ ಪುಷ್ಪ ನಮನ ಸಲ್ಲಿಸುವ ವೇಳೆಯಲ್ಲೂ ಡಿಕೆ ಶಿವಕುಮಾರ್ ಅವರು ಕಣ್ಣೀರಾದ ಪ್ರಸಂಗ ನಡೆಯಿತು. ಅವರ ನಿಧನದಿಂದ ಅಂತ್ಯಕ್ರಿಯೆವರೆಗೂ ಸಂಪೂರ್ಣ ಕಾರ್ಯಗಳನ್ನ ತಾವೇ ಖುದ್ದು ಮುಂದೆ ನಿಂತು ನೆರವೇರಿಸಿದವರು ಡಿಕೆಶಿನೇ. ಒಟ್ಟಾರೆ ಎಸ್ಎಂ ಕೃಷ್ಣ 1999ರಿಂದ 2004ರವರೆಗೆ ರಾಜ್ಯದ 10ನೇ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದು ಅವಿಸ್ಮರಣೀಯ. ಜೆಂಟಲ್ಮ್ಯಾನ್ ಎಸ್ಎಂ ಕೃಷ್ಣ ಕರ್ನಾಟಕ ಕಂಡ ಅಪರೂಪದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು. ರಾಜಕೀಯ ರಂಗದಲ್ಲಿ ಅಜಾತ ಶತ್ರುವಾಗಿದ್ದ ಎಸ್ಎಂಕೆ ಜನಮಾನಸದಲ್ಲೂ ಅಜರಾಮರ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.